ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ಒಂದು ಟಾಪಿಕ್ ಮನಿ ರೇಖಿ. ಎಸ್, ರೇಖಿ ಅಂದರೆ ಸಾಮಾನ್ಯವಾಗಿ ಒಂದು ಎನರ್ಜಿ ನಮ್ಮ ಕೈಗಳಲ್ಲಿ ಫ್ಲೋ ಆಗಿರುತ್ತೆ. ಆ ಒಂದು ಎನರ್ಜಿಯಿಂದ ನಾವು ಇನ್ನೊಬ್ಬರಿಗೆ ಹೀಲಿಂಗ್ ಅನ್ನೋದನ್ನು ಕೊಡಬಹುದು, ಎಲ್ಲರ ಒಂದು ಬ್ಲಾಕೇಜಸ್ನ ರಿಮೂವ್ ಮಾಡ್ಬೋದು. ಹೆಲ್ತ್ ರಿಲೇಟೆಡ್ ಏನೇ ಇದ್ರೂ ಪ್ರೊಟೆಕ್ಷನ್ ಶೀಲ್ಡ್ ಆಗಿ ನಾವು ರೇಖಿನ ಯೂಸ್ ಮಾಡಬಹುದು ಅಲ್ವಾ. ಸೊ ಬಟ್ ಇಲ್ಲಿ ನಾನು ನಿಮಗೆ ಹೇಳ್ತಾ ಇರೋ ಮೇನ್ ಟಾಪಿಕ್ ಬಂದು ಮನಿ ರಿಲೇಟೆಡ್. ಓಕೆ, ಸೊ ಮನಿ ರಿಲೇಟೆಡ್ ಯಾವುದೇ ಸಮಸ್ಯೆಗಳಿರಲಿ, ಆ ಒಂದು ರೇಖಿನ ನೀವು ಕಲಿಯೋದ್ರಿಂದ ಮನಿ ಒಂದು ಫಾರ್ಮ್ ಆಫ್ ಎನರ್ಜಿ ಅಲ್ವಾ. ಮನಿ ಈಸ್ ಆಲ್ಸೋ ಎನ್ ಎನರ್ಜಿ, ಎವ್ರಿಥಿಂಗ್ ಈಸ್ ಎನರ್ಜಿ ಅಲ್ವಾ. ಸೊ ಹಾಗೆಯೇ ಮನಿ ಈಸ್ ಆಲ್ಸೋ ಎನ್ ಎನರ್ಜಿ. ಸೊ ಆ ಒಂದು ಎನರ್ಜಿನ ಯಾವ ರೀತಿ ನಾವು ಹೀಲ್ ಮಾಡಬೇಕು, ಮನಿ ರೇಖಿ ಅಂದರೆ ಏನು, ಮನಿ ರೇಖಿನ ಯಾಕೆ ಕಲಿಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಓಕೆ, ಈ ಟಾಪಿಕ್ ಮೇಲೆ ನೀವು ಇಂಟ್ರೆಸ್ಟ್ ಇದ್ದರೆ ವಿಡಿಯೋನ ಕಂಟಿನ್ಯೂ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಮನಿ ರಿಲೇಟೆಡ್ ಇಶ್ಯೂಸ್ ಏನೇ ಇದ್ರೂ ನಾವು ಹೀಲ್ ಮಾಡೋದಕ್ಕೆ, ಓಕೆ, ಮನಿ ರೇಖಿ ಇನ್ ದ ಸೆನ್ಸ್ ಇಟ್ಸ್ ಅ ಹೀಲಿಂಗ್ ಅಲ್ವಾ. ಸೊ ಮನಿ ಜೊತೆಗೆ ನಮ್ಮ ರಿಲೇಷನ್ಶಿಪ್ ಚೆನ್ನಾಗಿರಬೇಕು. ಅಫ್ಕೋರ್ಸ್ ಮನಿ ಈಸ್ ಎವ್ರಿಥಿಂಗ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಫಾರ್ ಎವ್ರಿಥಿಂಗ್ ಮನಿ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ. ದುಡ್ಡು ಎಲ್ಲವೂ ಅಲ್ಲ, ಬಟ್ ಎಲ್ಲದಕ್ಕೂ ದುಡ್ಡು ಅವಶ್ಯಕ. ಸೊ ನಾವು ರಿಲೇಷನ್ಶಿಪ್ನ ಹೀಲ್ ಮಾಡೋದಕ್ಕೋಸ್ಕರ ಮ್ಯಾನಿಫೆಸ್ಟೇಷನ್ಸ್ ಮಾಡ್ತಾ ಇರ್ತೀವಿ, ಟೆಕ್ನಿಕ್ಸ್ಗಳನ್ನ ಮಾಡ್ತಾ ಇರ್ತೀವಿ, ರೇಖಿನ ಹೆಲ್ತ್ಗೋಸ್ಕರ ಯೂಸ್ ಮಾಡ್ತಾ ಇರ್ತೀವಿ ಅಲ್ವಾ. ಸೊ ಹಾಗೇನೆ ಮನಿ, ಇನ್ನೂ ಯಾರೂ ಮನಿ ರೇಖಿ ಕಲ್ತಿಲ್ಲ ಅಥವಾ ಫಿನಾನ್ಷಿಯಲಿ ಇಂಡಿಪೆಂಡೆನ್ಸ್ ಬೇಕು ಅನ್ನೋರು ಮನಿ ರೇಖಿನ ನೀವು ಕಲಿಬೋದು. ಸಪೋಸ್ ನಿಮ್ಮ ಬಿಸ್ನೆಸ್ ಇದೆ, ಬಿಸ್ನೆಸ್ ಗ್ರೋತ್ಗೋಸ್ಕರ ನೀವು ಕಲಿಬೇಕು ಅಂದರೆ ಡೆಫಿನೆಟ್ಲಿ ನೀವು ಮನಿ ರೇಖಿನ ಕಲಿಬಹುದು. ಸೊ ಮನಿ ರೇಖಿ ಕಲಿಯೋದ್ರಿಂದ ನಿಮಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅನ್ನೋದಾದರೆ, ಮನಿ ರಿಲೇಟೆಡ್ ಇಶ್ಯೂಸ್ ಏನೇ ಇದ್ರೂ ಹೀಲ್ ಮಾಡೋಕ್ಕೆ ಇದು ಸಹಾಯಕಾರಿ. ಅಂದರೆ ಸಮ್ಟೈಮ್ಸ್ ನಿಮ್ಮ ಹತ್ರ ತುಂಬ ದುಡ್ಡು ಬಂದಾಗ ಅಥವಾ ಯಾರ್ದೋ ಒಂದು ಜಲಸಿ, ಒಂದು ಅಯ್ಯೋ ಅವ್ರ ಹತ್ರ ದುಡ್ಡಿದೆಯಾ ಅಂತ ಅಂದಾಗ ಅಲ್ಲಿ ಒಂದು ಜಲಸ್ ಫಾರ್ಮ್ ಆಗುತ್ತೆ, ಅಲ್ಲಿ ಒಂದು ಕೆಟ್ಟ ಕಣ್ಣು ಬಿದ್ದಿರುತ್ತೆ. ಸೊ ಅದನ್ನು, ಆ ಒಂದು ಎನರ್ಜಿನ ಹೀಲ್ ಮಾಡೋದಕ್ಕೋಸ್ಕರ ಮನಿ ರೇಖಿ ಹೆಲ್ಪ್ಫುಲ್ ಆಗುತ್ತೆ. ನಿಮ್ಮ ಒಂದು ಬ್ಲಾಕೇಜಸ್ ಏನೆಲ್ಲ ಇರುತ್ತೆ ನೋಡಿ, ಬ್ಲಾಕೇಜಸ್ ಇನ್ ದ ಸೆನ್ಸ್ ಈ ಒಂದು ಜನ್ಮದಲ್ಲಿ ಅಷ್ಟೇ ಅಲ್ಲ, ಏನಾದರೂ ನೀವು ತುಂಬ ಸಾಲನ ಫೇಸ್ ಮಾಡ್ತಾ ಇದ್ದೀರಾ, ತುಂಬ ಬ್ಲಾಕೇಜಸ್ನ ಫೇಸ್ ಮಾಡ್ತಾ ಇದ್ದೀರಾ, ಬೇರೆದವ್ರಿಗೆ ದುಡ್ಡು ಕೊಡ್ತಾ ಇದ್ದೀರಾ ಬಟ್ ಅವರು ವಾಪಸ್ ಕೊಡ್ತಾ ಇಲ್ಲ ನಿಮಗೆ, ಅಥವಾ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಳ್ತಾ ಇದ್ದೀರಾ, ಇನ್ವೆಸ್ಟ್ಮೆಂಟಿಗೆ ದುಡ್ಡಿಲ್ಲ, ಅಥವಾ ಪಾರ್ಟ್ನರ್ಶಿಪ್ ಮಾಡಬೇಕು ಅಂತ ಇದ್ದೀರಾ, ಸರಿಯಾದಂತಹ ಇನ್ವೆಸ್ಟರ್ ಸಿಗ್ತಾ ಇಲ್ಲ, ಏನೇ ರಿಲೇಟೆಡ್ ಮನಿ ಇದ್ರೂ ಅದು ಒಂದು ಪಾಸ್ಟ್ ಕರ್ಮದಿಂದನೂ ನಾವು ಈ ಒಂದು ತೊಂದರೆಗಳನ್ನು ಫೇಸ್ ಮಾಡ್ತಾ ಇರ್ತೀವಿ ಈ ಜನ್ಮದಲ್ಲೂ ಕೂಡ. ಅದಕ್ಕೋಸ್ಕರ ಮನಿ ರೇಖಿ ಕಲಿಯೋದ್ರಿಂದ ನಿಮ್ಮ ಒಂದು ಬ್ಲಾಕೇಜಸ್ ಏನಿದೆ ಅದೆಲ್ಲ ರಿಮೂವ್ ಆಗುತ್ತೆ ಆ್ಯಂಡ್ ನಿಮ್ಮ ಮನಿ ಫ್ಲೋ ನಿಮ್ಮ ಲೈಫಲ್ಲಿ ಇನ್ಕ್ರೀಸ್ ಆಗುತ್ತೆ. ಸೊ ಇದೆಲ್ಲ ಮನಿ ಫ್ಲೋ ಇನ್ಕ್ರೀಸ್ ಮಾಡೋಕ್ಕೆ, ಫಿನಾನ್ಷಿಯಲಿ ಸ್ಟೆಬಿಲಿಟಿನ ನಿಮಗೆ ತಂದು ಕೊಡೋದಕ್ಕೋಸ್ಕರ ಮನಿ ರೇಖಿ ಹೆಲ್ಪ್ಫುಲ್ ಆಗಿದೆ ಗಾಯ್ಸ್. ಮನಿ ರೇಖಿನಲ್ಲಿ ನಮಗೆ 3 ಲೆವೆಲ್ಸ್ ಇರುತ್ತೆ. ಓಕೆ, ಸಿಂಬಾಲ್ಸ್ ಇರುತ್ತೆ. ಇದರಲ್ಲಿ ಒಂದು 7ರಿಂದ 8 ಸಿಂಬಾಲ್ಸ್ ನಿಮಗೆ ಕಲಿಯೋದಕ್ಕೆ ಸಿಗುತ್ತೆ. ಬಟ್ ಮನಿ ರೇಖಿ ಕಲಿಬೇಕು ಅಂದರೆ ಅಟೈನ್ಮೆಂಟ್ನ ಅವಶ್ಯಕತೆ ತುಂಬ ಇದೆ ಗೈಸ್. ನೀವೇನಾದರೂ ದೀಕ್ಷೆ ತೊಗೊಳ್ದೆ ಮನಿ ರೇಖಿ ಮಾಡ್ತೀನಿ ಅಂದರೆ ಅದು ನಿಮಗೆ ವರ್ಕ್ ಆಗಲ್ಲ. ಮನಿ ರೇಖಿ ನೀವು ನಿಮ್ಮ ಲೈಫಲ್ಲಿ ತೊಗೋಬೇಕು ಅಂದರೆ ದೀಕ್ಷೆ ಅನ್ನೋದನ್ನು ತೊಗೋಬೇಕಾಗುತ್ತೆ. ಅಟೈನ್ಮೆಂಟ್ ಅನ್ನೋದನ್ನು ತೊಗೊಂಡು ನೀವು ಮನಿ ರೇಖಿನ ಪ್ರಾಕ್ಟೀಸ್ ಮಾಡಿದ್ರೆ 100% ರಿಸಲ್ಟ್ ಅನ್ನೋದು ಸಿಗುತ್ತೆ ಅಂತ ಹೇಳಬಹುದು. ಆ್ಯಂಡ್ ಮನಿ ರೇಖಿ ಬ್ಲಾಕೇಜಸ್ನ ರಿಮೂವ್ ಮಾಡೋದಕ್ಕೆ ಖಂಡಿತ ನಮಗೆ ಹೆಲ್ಪ್ ಮಾಡುತ್ತೆ ಅಲ್ವಾ. ಬಟ್ ಈ ಬ್ಲಾಕೇಜಸ್ ಯಾಕೆ ಆಗ್ತಾ ಇರುತ್ತೆ, ಒಂದು ಪಾಸ್ಟ್ ಕರ್ಮದಿಂದ, ಅಥವಾ ಕೆಲವೊಂದು ಕಾರ್ಮಿಕ್ ರಿಲೇಟೆಡ್ ಎನರ್ಜೀಸಿಂದ, ಅಥವಾ ಜಲಸ್ ಈ ಥರ ಯಾರ್ದಾದ್ರೂ ಕೆಟ್ಟ ದೃಷ್ಟಿಗಳು, ಕಣ್ಗಳು ಬಿದ್ದರೆ, ಸೊ ಈ ರೀತಿ ಇರುತ್ತೆ. ಆ್ಯಂಡ್ ನಮ್ಮೊಳಗೆ ಇರುವಂತಹ ಒಂದು ಆಲೋಚನಾ ಶಕ್ತಿ, ಕೆಲವೊಂದು ಸತಿ ನಾವೇನು ಯೋಚನೆ ಮಾಡ್ತಿರ್ತೀವಿ ಅಂದರೆ ತುಂಬ ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀವಿ, ಅಥವಾ ಲಿಮಿಟಿಂಗ್ ಬಿಲೀಫ್ಸ್ ಇರುತ್ತೆ. ಓಕೆ, ಮನಿನ ಅರ್ನ್ ಮಾಡೋದಕ್ಕೆ ತುಂಬ ಕಷ್ಟಪಡಬೇಕು, ಯಾವಾಗಲೂ ನಾವು ಚಿಕ್ಕ ವಯಸ್ಸಿಂದನೂ ಹೇಳ್ತಾನೆ ಬಂದಿದ್ದೀವಿ ಅಥವಾ ಕೇಳ್ತಾನೆ ಬಂದಿದ್ದೀವಿ ಅಲ್ವಾ. ಮನಿನ ದುಡ್ಡನ್ನು ಗಳಿಸ್ಬೇಕು ಅಂದರೆ ತುಂಬ ಕಷ್ಟಪಡಬೇಕು, ತುಂಬ ದುಡಿಬೇಕು, ಹಾರ್ಡ್ ವರ್ಕ್ ಮಾಡಬೇಕು, ದುಡ್ಡು ಇರೋರಿಗೆ ದುಡ್ಡು ಸಿಗುತ್ತೆ, ಬಡವರಿಗೆ ದುಡ್ಡು ಸಿಗಲ್ಲ, ಈ ರೀತಿ ಕೆಲವೊಂದು ಓಲ್ಡ್ ಬಿಲೀಫ್ಸ್, ಲಿಮಿಟಿಂಗ್ ಬಿಲೀಫ್ಸ್ ನಮ್ಮಷ್ಟಕ್ಕೆ ನಾವೇ ಹಾಕ್ಕೊಂಡಿದ್ದೀವಿ. ಆ್ಯಂಡ್ ಅದನ್ನೆಲ್ಲ ನಾವು ನಂಬ್ಕೊಳ್ತಾನೆ ಬಂದಿದ್ದೀವಿ. ಆ್ಯಂಡ್ ವಿ ಫೀಲ್ ದಟ್ ಎಸ್, ನನ್ನ ಲೈಫ್ ಇಷ್ಟೇ, ನಮ್ಮ ಹತ್ರ ಏನು ದುಡ್ಡು ಬರೋದಿಲ್ಲ, ಲಕ್ಷ್ಮಿ ನಮ್ಮ ಹತ್ರ ಬರೋದಿಲ್ಲ, ಈ ಥರ ನಾವು ಫೀಲ್ ಮಾಡ್ತಾ ಇರ್ತೀವಿ. ಸೊ ಇದೆಲ್ಲ ಲಿಮಿಟಿಂಗ್ ಬಿಲೀಫ್ಸ್ನ ಇದು ಮನಿ ರೇಖಿ ಹೋಗಲಾಡಿಸುತ್ತೆ ಅಂತ ಹೇಳಬಹುದು. ಆ್ಯಂಡ್ ನಮ್ಮ ಒಂದು ಸಬ್ಕಾನ್ಷಿಯಸ್ನ ರೀಪ್ರೋಗ್ರಾಮ್ ಮಾಡೋದಕ್ಕೆ ಈ ಒಂದು ಮನಿ ರೇಖಿ ಹೆಲ್ಪ್ ಮಾಡುತ್ತೆ.
ನೀವೇನಾದರೂ ಲಾ ಆಫ್ ಅಟ್ರಾಕ್ಷನ್ ಫಾಲೋ ಮಾಡ್ತಾ ಇದ್ದೀರಾ, ಅಫರ್ಮೇಷನ್ಸ್ ಮನಿ ರಿಲೇಟೆಡ್ ಅಫರ್ಮೇಷನ್ಸ್ನ ಕೇಳ್ತಾ ಇದ್ದೀರಾ, ಅಫರ್ಮೇಷನ್ಸ್ ಮೇಲೆ ವರ್ಕ್ ಮಾಡ್ತಾ ಇದ್ದೀರಾ ಅಂದರೆ ಅದ್ರ ಜೊತೆಗೆ ಈ ಒಂದು ಮನಿ ರೇಖಿನ ಆ್ಯಡ್ ಆನ್ ಮಾಡಿ ಡೆಫಿನೆಟ್ಲಿ 100% ಇದು 200% ಬೆನಿಫಿಟ್ನ ನಿಮಗೆ ಸಿಗೋ ಹಾಗೆ ಮಾಡುತ್ತೆ ಅಂತ ಹೇಳಬಹುದು. ಬಿಕಾಸ್ ನೀವು ಏನು ಥಿಂಕ್ ಮಾಡ್ತಾ ಇದ್ದೀರಾ ಅದನ್ನೇ ಅಟ್ರ್ಯಾಕ್ಟ್ ಮಾಡ್ತೀರಾ, ಏನು ಹೇಳ್ತೀರಾ ಅದನ್ನೇ ಅಟ್ರ್ಯಾಕ್ಟ್ ಮಾಡ್ತೀರಾ ಅಲ್ವಾ. ಸೊ ಮನಿ ರೇಖಿ ಪ್ರಾಕ್ಟೀಸ್ ಜೊತೆಗೇನೆ ನೀವೇನಾದರೂ ಅಫರ್ಮೇಷನ್ಸ್ನು ಕೂಡ ಆ್ಯಡ್ ಮಾಡಿದರೆ ಒಂದು ಡಬಲ್ ಬೂಸ್ಟಿಂಗ್ ಅನ್ನೋದು ಸಿಗುತ್ತೆ. ಇನ್ನು ನಿಮ್ಮ ಒಂದು ಮನಿ ರಿಲೇಟೆಡ್ ಡಿಸೈರ್ಸ್ ಏನೇ ಇದ್ರೂ ಅದು 100% ಸಕ್ಸಸ್ ಆಗುತ್ತೆ ಅಂತ ಹೇಳಬಹುದು ಗೈಸ್. ಸಪೋಸ್ ನಿಮಗೇನಾದರೂ ಜಾಬ್ ಸಿಗ್ತಾ ಇಲ್ಲ ತುಂಬ ದಿನದಿಂದ ಅಂದರೆ ಮನಿ ರೇಖಿ ಮುಖಾಂತರ ನೀವು ಜಾಬ್ನ ಅಟ್ರ್ಯಾಕ್ಟ್ ಮಾಡಬಹುದು. ಅಥವಾ ಇನ್ಕ್ರಿಮೆಂಟ್ ಆಗ್ತಾ ಇಲ್ಲ, ಪ್ರಮೋಷನ್ ಸಿಗ್ತಾ ಇಲ್ಲ ಅಂದರೆ ಮನಿ ರೇಖಿ ಕಲಿಬಹುದು. ಅಥವಾ ನಿಮ್ಮ ಹತ್ರ ಬಿಸ್ನೆಸ್ ಇದೆ ಬಟ್ ಎಂಪ್ಲಾಯೀಸ್ ಸರಿಯಾಗಿ ವರ್ಕ್ ಮಾಡ್ತಾ ಇಲ್ಲ. ಸೊ ಆ ಒಂದು ಟೈಮಲ್ಲಿ ನೀವು ನಿಮ್ಮ ಆಫೀಸ್ ಏನಿದೆ, ನಿಮ್ಮ ಒಂದು ಬಿಸ್ನೆಸ್ ಏರಿಯಾ ಏನಿದೆ ಅಲ್ಲಿ ಕೂಡ ನೀವು ಮನಿ ಎನರ್ಜಿ ಅನ್ನೋದನ್ನು, ಮನಿ ರೇಖಿ ಅನ್ನೋದನ್ನು ನೀವು ಕೊಡಬಹುದು. ಆವಾಗ ಇನ್ನೂ ಪ್ರೊಡಕ್ಟಿವ್ ಆಗಿ ನಿಮ್ಮ ಎಂಪ್ಲಾಯೀಸ್ ವರ್ಕ್ ಮಾಡ್ತಾರೆ ಆ್ಯಂಡ್ ಇನ್ನೂ ಇಂಟ್ರೆಸ್ಟಿಂಗ್ ಆಗಿ ಔಟ್ಪುಟ್ ಅನ್ನೋದನ್ನು ಅವರು ಕೂಡ ಕೊಡ್ತಾರೆ ಆ್ಯಂಡ್ ಇದರಿಂದ ನಿಮ್ಮ ಬಿಸ್ನೆಸ್ ಇನ್ನೂ ತುಂಬ ಗ್ರೋತ್ ಆಗುತ್ತೆ ಅಂತ ಹೇಳಬಹುದು. ಆ್ಯಂಡ್ ನೀವು ಮನಿ ರೇಖಿ ಕಲ್ತಾದ್ಮೇಲೆ ಮನಿ ಬಾಕ್ಸ್ ಮಾಡೋದು ಯಾವ ರೀತಿ ಅನ್ನೋದನ್ನು ಮನಿ ರೇಖಿಯಲ್ಲೇ ನೀವು ಕಲಿತೀರಾ. ಸೊ ಅದರಿಂದ ನಿಮ್ಮ ಒಂದು ವಿಶಸ್ನ ನೀವು ಅದರಲ್ಲಿ ಬಾಕ್ಸಲ್ಲಿ ಹಾಕಿ ಮನಿ ರೇಖಿನ ಕೊಡ್ತಾ ಬಂದರೆ ನಿಮ್ಮ ಒಂದು ವಿಶಸ್ ಫುಲ್ಫಿಲ್ ಆಗುತ್ತೆ ಆ್ಯಂಡ್ ಯು ಕ್ಯಾನ್ ಬಿ ಎ ರಿಚ್ ಅಂತ ಹೇಳಬಹುದು. ಬಟ್ ಮನಿ ರೇಖೆಯಿಂದ ಎಲ್ಲವೂ ಇಮಿಡಿಯೇಟಾಗಿ ಸಾಲ್ವ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಕ್ರಮೇಣವಾಗಿ ಟೈಮ್ ಟು ಟೈಮ್ ಪೇಷನ್ಸಿಂದ ನೀವೇನಾದರೂ ಕೆಲಸ ಮಾಡಿದ್ರೆ, ಯಾವುದೇ ರೇಖಿ ನೀವು ಪ್ರಾಕ್ಟೀಸ್ ಮಾಡಿ, ಯಾವುದೇ ಒಂದು ಕೆಲಸ ಮಾಡಿ, ಆ ಒಂದು ಕೆಲಸದ ಮೇಲೆ ತುಂಬ ನಂಬಿಕೆ ಅನ್ನೋದಿರಬೇಕು ಆ್ಯಂಡ್ ತಾಳ್ಮೆ ಅನ್ನೋದು ಒಂದಿರಬೇಕು. ನಂಬಿಕೆ ಇಟ್ಟು ತಾಳ್ಮೆಯಿಂದ ಅದ್ರ ಮೇಲೆ ಕೆಲಸ ಮಾಡಿದ್ರೆ ಯಾವುದೇ ಕೆಲಸನೂ ನಿಮಗೆ ಸಕ್ಸಸ್ ಅನ್ನೋದು ಕೊಡುತ್ತೆ ಅಂತ ಹೇಳಬಹುದು. ಆ್ಯಂಡ್ ಇನ್ನೊಂದು ವಿಚಾರ ಹೇಳಬೇಕು ಅಂದರೆ ನೀವೇನಾದರೂ ಯಾವುದೇ ಒಂದು ಸ್ಪಿರಿಚುವಲ್ ಜರ್ನಿಯಲ್ಲಿರಿ ಅಥವಾ ಮನಿ ರೇಖಿನಲ್ಲಿರಿ ಅಥವಾ ಬೇರೆ ರೇಖಿ ಕಲ್ತೀರಿ, ನೀವು ರಾಜಕ್ರಿಯ ಕಲ್ತೀರಿ ಅಥವಾ ಕರುಣಾ ರೇಖಿ ಕಲ್ತೀರಿ, ಸಮಥಿಂಗ್ ಏನಾದರೂ ರಿಲೇಟೆಡ್ ಟು ರೇಖಿ ಏನಾದರೂ ಕಲ್ತಿದ್ರೆ ಅಥವಾ ಸ್ಪಿರಿಚುವಾಲಿಟಿಯಲ್ಲಿ ನೀವೇನಾದರೂ ಬಂದಿದ್ರೆ ಅಥವಾ ಟ್ಯಾರೋ ರೀಡಿಂಗ್ ಮಾಡ್ತಾ ಇರಬಹುದು, ಸಮಥಿಂಗ್ ನೀವೇನಾದರೂ ಜನಗಳಿಗೆ ಸರ್ವಿಸ್ ಅನ್ನೋದನ್ನು ಮಾಡ್ತಾ ಇದ್ದರೆ ಟ್ರಸ್ಟ್ ಮೀ ನೀವು ಚೂಸ್ ಆಗಿದ್ದೀರಾ ಅಂತ ಹೇಳಬಹುದು. ಯೂನಿವರ್ಸ್ ನಿಮ್ಮನ್ನ ಚೂಸ್ ಮಾಡಿದ್ದಾರೆ ಅಂತ ಹೇಳಬಹುದು. ನೋಡಿ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ನೀವು ಈಗ ಏನು ಮಾಡ್ತಾ ಇದ್ದೀರಾ, ಹೀಲಿಂಗ್ ಅನ್ನೋದನ್ನು ಮಾಡ್ತಾ ಇದ್ದೀರಾ, ಎನರ್ಜಿ ವರ್ಕ್ ಅನ್ನೋದನ್ನು ಮಾಡ್ತೀರಾ, ಇನ್ನರ್ ವರ್ಕ್ ಅನ್ನೋದನ್ನು ಮಾಡ್ತೀರಾ, ನಿಮ್ಮ ಸೋಲ್ಗೋಸ್ಕರ ಮಾಡ್ತಾ ಇರ್ತೀರಾ ಅಂದರೆ ಅದು ನೀವು ಚೂಸ್ ಮಾಡಿರುವಂಥದ್ದಲ್ಲ, ಯೂನಿವರ್ಸೇ ನಿಮ್ಮನ್ನ ಚೂಸ್ ಮಾಡ್ಕೊಳ್ತಾ ಇರ್ತಾರೆ. ಯಾವಾಗ ಚೂಸ್ ಮಾಡಿರ್ತಾರೆ ಅಂದರೆ ನಿಮ್ಮ ಒಂದು ಜನ್ಮ ಏನು ತಾಳ್ತಿರ್ತೀರ ನೀವು, ನಿಮ್ಮ ಒಂದು ಜನ್ಮ ಪಡೆಯೋದಕ್ಕೂ ಮುಂಚೆನೇ ನಿಮ್ಮ ಆತ್ಮ ಏನಿರುತ್ತೆ ಅದು ಯೂನಿವರ್ಸ್ ಕಡೆಯಿಂದನೇ ಆ ಒಂದು ಕೆಲಸಗಳನ್ನು ಡಿಸೈಡ್ ಮಾಡಿಕೊಂಡು ನಾನು ಭೂಮಿಗೆ ಬಂದಮೇಲೆ ಇದೆಲ್ಲ ಕಾರ್ಯಗಳನ್ನು ನಾನು ಮಾಡಬೇಕು ಅಂತ ಅದೇ ಚೂಸ್ ಮಾಡಿಕೊಂಡು ಬಂದಿರುತ್ತೆ ಅಂತ ಹೇಳಬಹುದು. ಅದಕ್ಕೋಸ್ಕರ ನೀವು ಚೂಸ್ಡ್ ಅಂತ ಹೇಳಬಹುದು, ನೀವು ಯೂನಿವರ್ಸ್ನ ಆಯ್ಕೆ ಅಂತ ಹೇಳಬಹುದು. ಅದಕ್ಕೋಸ್ಕರ ಯಾವುದನ್ನು ಇಗ್ನೋರ್ ಮಾಡೋದಕ್ಕೆ ಹೋಗಬೇಡಿ. ಸಪೋಸ್ ನಿಮಗೆ ಎಸ್ ಈ ವಿಡಿಯೋ ಕೇಳಾದ್ಮೇಲೆ ನಿಮ್ಗೇನಾದರೂ ಎಸ್ ಐ ವಾಂಟ್ ಟು ಲರ್ನ್ ಅಂತ ನಿಮ್ಮ ಇನ್ನರ್ ವಾಯ್ಸ್ ಏನಾದರೂ ಹೇಳ್ತಾ ಇದ್ದರೆ, ಎಸ್ ಕಲಿಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ನೀವು ಮನಿ ರೇಖಿ ಅನ್ನೋದನ್ನು ನೀವು ಕಲಿಲೇಬೇಕು ಅಂತ ಹೇಳಬಹುದು. ನೋಡಿ ಇಗ್ನೋರ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಒಳಮನಸ್ಸು ಏನಾದರೂ ಇಂಟ್ಯೂಷನ್ಸ್ ಹೇಳ್ತಾ ಇದೆ ಎಸ್ ನಾನು ಕಲಿಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ಕಲೀರಿ ಅಂತ ಹೇಳ್ತೀನಿ. ಬಿಕಾಸ್ ನೀವು ನಿಮ್ಮನ್ನು ಎಷ್ಟು ಹೀಲ್ ಮಾಡ್ಕೊಳ್ತೀರಾ, ಹಾಗೆ ಬೇರೆದವ್ರನ್ನ ನೀವು ಎಷ್ಟು ಹೀಲ್ ಮಾಡ್ತೀರಾ, ಬೇರೆದವ್ರಿಗೆ ಎಷ್ಟು ನೀವು ಸಹಾಯ ಮಾಡ್ತೀರಾ, ಅದರ 10 ಪಟ್ಟು ನಿಮಗೆ ವಾಪಸ್ ಯೂನಿವರ್ಸ್ ನಿಮಗೆ ಕೊಡ್ತಾರೆ ಅಂತ ಹೇಳಬಹುದು. ಓಕೆ, ಹೋಪ್ ಇದೆಲ್ಲ ನಿಮಗೆ ಮನಿ ರಿಲೇಟೆಡ್ ರೇಖಿ ಬಗ್ಗೆ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಆ್ಯಂಡ್ ನಿಮಗೇನಾದರೂ ಇಂಟ್ರೆಸ್ಟೆಡ್ ಇದ್ದರೆ ನಾನು ಮನಿ ರೇಖಿ ಕ್ಲಾಸಸ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಳ್ತಾ ಇದ್ದೀನಿ. ಇಂಟ್ರೆಸ್ಟೆಡ್ ಇರೋರು ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡಿ, ಸೊ ದಟ್ ಎಷ್ಟು ಜಾಸ್ತಿ ಕಮೆಂಟ್ಸ್ ನನಗೆ ಮನಿ ರಿಲೇಟೆಡ್ ಬರುತ್ತೆ, ಸೊ ದಟ್ ನಾನು ಅಷ್ಟು ಬೇಗ ನಾನು ಮನಿ ರೇಖಿ ಕೋರ್ಸಸ್ನ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತೀನಿ. ಓಕೆ, ಆ್ಯಂಡ್ ಅಗೇನ್ ಐ ಆಮ್ ಟೆಲ್ಲಿಂಗ್ ಡೋಂಟ್ ಇಗ್ನೋರ್ ದೀಸ್ ಮೆಸೇಜಸ್ ಅಂತ ಹೇಳ್ತೀನಿ. ನಿಮ್ಗೇನಾದರೂ ಒಳಮನಸ್ಸು ಹೇಳ್ತಾ ಇದೆ ಕಲಿಬೇಕು ಅಂದರೆ ಎಸ್ ಗ್ರ್ಯಾಬ್ ಇಟ್ ಗೈಸ್, ಕಲೀರಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.